ಪಾಪ ಅಂತಹ ಮಹಾನ್ ವ್ಯಕ್ತಿ, ಉತ್ತಮ ಸಂಸದೀಯ ಪಟು ಪ್ರತಾಪ್ ಸಿಂಹ ಅವರಿಗೆ ತಾಯಿ ಚಾಮುಂಡೇಶ್ವರಿ ಪಾಪ ಈಗಲಾದರೂ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡಲಿ. ಯಾವತ್ತೂ ಅಧಿಕಾರ ಸಿಕ್ಕಾಗ ಈಗಬಾರ್ದು, ಬೇರೆಯವ್ರನ್ನ ಕೀಳಾಗಿ ಮಾತಾಡಬಾರ್ದು ಅನ್ನೋದಕ್ಕೆ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಒದಗಿ ಬಂದಿರುವಂತಹ ಈ ದುಸ್ಥಿತಿನೇ ಎಲ್ಲರಿಗೂ ಉದಾಹರಣೆಯಾಗಿ ಎಲ್ಲ ರಾಜಕಾರಣಿಗಳಿಗೂ ಇದು ಒಂದು ಮಾದರಿ ಆಗಬೇಕು. ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದನ್ನ ರಾಜಕಾರಣಿಗಳು ನಿಲ್ಲಿಸಬೇಕು ಅನ್ನೋದಕ್ಕೆ ಪ್ರತಾಪ್ ಸಿಂಹನೇ ಅತ್ಯಂತ ಉತ್ತಮವಾದ ಉದಾಹರಣೆ. ನನಗೇನು ಬೇಸರ ಆಗಿಲ್ಲಪ್ಪ. ಬೇಸರ ಪಾಪ ರಾಜಕೀಯವಾಗಿ ಏನು ಬೇಸರ ಆಗಿಲ್ಲ, ಆದರೆ ವೈಯಕ್ತಿಕವಾಗಿ ಪಾಪ ಬಹಳಷ್ಟು ಹೀಗಳಿತಾ ಇದ್ರು. ಸಿದ್ದರಾಮಯ್ಯನವ್ರು ಹೀಗಳಿತಾ ಇದ್ರು, ಡಿ ಕೆ ಶಿವಕುಮಾರ್ನವ್ರು ಹೀಗಳಿತಾ ಇದ್ರು. ಅಂತಹ ವ್ಯಕ್ತಿಗೆ ಪಾಪ ಇವತ್ತು ಬಿಜೆಪಿಯವರು ಟಿಕೆಟ್ ಕೊಡದೆ ಅವ್ರನ್ನ ಈ ಒಂದು ಪರಿಸ್ಥಿತಿಗೆ ತಳ್ಳಿದೆಯಲ್ಲ, ಅದ್ರ ಬಗ್ಗೆ ನನ್ಗೆ ಬೇಸರ ಇದೆ ಅಷ್ಟೇ. ನೋಡಿ, ಈಶ್ವರಪ್ಪನವರು ನೀವ್ ಹೇಳ್ತೀರ ಫೈರ್ ಬ್ರಾಂಡ್ ಅಂತ, ಆವಪ್ಪ ಯಾವತ್ತು ಫೈರ್ ಅಷ್ಟೇ. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ಮೇಲು ಕೀಳು ಅಂತ ಮಾಡೋದ್ರಲ್ಲಿ ಈಶ್ವರಪ್ಪನವ್ರು ನಂಬರ್ 1. ಆ ಅಪ್ಪನ್ ಯಾವತ್ತು ಫೈರ್ ತಂದಿಡೋರು ಅಂತ ಹೇಳ್ಬೋದು ಹೊರತು ಫೈರ್ ಬ್ರ್ಯಾಂಡ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.